ನೋಡಿ ಅದು ದೊಡ್ಡ ಗುಣ. ಯಾರು ಈಶ್ವರ್ ಡೈರೆಕ್ಟರ್. ಆಕ್ಚುಲಿ ಡೈರೆಕ್ಟರ್ ಈಶ್ವರ್ ನನಗೆ ಇತ್ತೀಚಿನ ಪರಿಚಯ, 1 ವರ್ಷ ಆಗಿರ್ಬೋದು, ಬಹಳ ಅಂದ್ರೆ 1 ವರ್ಷದಲ್ಲಿ ಒಂದು ಸಿನಿಮಾ ಮಾಡಿದೀವಿ ಅಂದ್ರೆ ಆ ಸಂಬಂಧ ಎಷ್ಟು ಗಾಢವಾಗಿ ಬೆಳೆದಿರ್ಬೋದು ಅಲ್ವಾ. ನಾನು ಅವ್ರು ಮಾಡಿರೋ ಪಾತ್ರಗಿತ್ತಿ ಸಿನಿಮಾ ನೋಡಿ ಮೆಚ್ಕೊಂಡಂತ. ಇವರೇ ಡೈರೆಕ್ಟ್ರು, ಇವ್ರು ಅಂತ ನನ್ಗೆ ಗೊತ್ತಿಲ್ಲ. ಪಾತ್ರಗೀತೆ ಮತ್ತೆ ಅವರು ಒಳ್ಳೆ ಅದ್ಭುತ ಪಾತ್ರನೂ ಮಾಡಿದಾರೆ ಅದನ್ನ. ತುಂಬಾ ನನಗೆ ಇಷ್ಟ ಆಗಿತ್ತು ಅದು. ಇವ್ರ ಪರಿಚಯ ಆದ್ಮೇಲೆ ಪಾತ್ರಗಿತ್ತಿ ಹೌದಲ್ವೇನ್ರಿ, ನನಗೆ ಬಹಳ ಇಷ್ಟವಾದ ಸಿನಿಮಾ ಅದು, ನೀವೇನಾ ಅಂತ ಪರಿಚಯ ಆಗಿ ಸಂಪರ್ಕ ಬೆಳೆದು ಈ ಸಿನಿಮಾ ಮಟ್ಟಕ್ಕೆ ಬಂದಿದೆಯಲ್ಲ, ಅದು ಬರೋದಕ್ಕೆ ಕಾರಣ ಅಂದ್ರೆ ಆ ಡೈರೆಕ್ಟರ್ ಮನಸ್ಥಿತಿ. ಹೌದೌದು. ಮತ್ತೆ ಅವರ ಹಂಬಲ್ನೆಸ್, ಆ ಪ್ರೀತಿ, ಆ ಅಪ್ರೋಚ್ ಮಾಡೋ ಗುಣ, ಅದೆಲ್ಲನೂ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾ ಪ್ರೀತಿ ಇದೆಯಲ್ಲ, ಆ ಸಿನಿಮಾ ಪ್ರೀತಿ ದೊಡ್ಡ. ನೋಡಿ, ಸಿನಿಮಾ ಜೀವನದಲ್ಲಿ ಜೀವನ ಪ್ರೀತಿ ಇರುವ ಜನಗಳ ಮಧ್ಯೆ ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಮಾಡಿ ಬದುಕನ್ನು ಕಟ್ಟಿಕೊಳ್ಳುವ ಮನಸ್ಥಿತಿ ಬಹಳ ದೊಡ್ಡದು ಅಂತ ನಾನು ಅನ್ಕೋತೀನಿ. ಹೌದೌದು. ನೋಡ್ರಿ, ನಾನು ಗಂಡ ಹೆಂಡತಿ ಮಕ್ಕಳು ಮಾಡ್ಕೊಂಡು ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋದು ಬಹಳ ದೊಡ್ಡ ವಿಶೇಷ ಸಾಧನೆ ಅನ್ಸೋದಿಲ್ಲ. ಹೌದೌದು, ಗೊತ್ತಾಯ್ತು ನಿಮ್ಗೆ? ಅಥವಾ ಇನ್ನೇನೋ ಮಾಡ್ಕೊಂಡಿರ್ತೇವೆ ದೊಡ್ಡದಲ್ಲ, ಆದ್ರೆ ಅದೆಲ್ಲ ಮಾಡ್ಕೊಂಡು ಏನೋ ಮಾಡ್ಬೇಕು ಅಂತ ಒಂದು ಹಂಬಲಿಸ್ತಾ ಇರ್ತದೆ ಮನಸ್ಸು. ಈಗ ಒಬ್ಬ ಜೋಗತಿಯಾಗಿ ಇವರು ಬರೀ ಜೋಗತಿಯಾಗಿದ್ದು ಇದ್ರು ಅಲ್ಲ, ಜೋಗತಿಯಾಗಿ ತಮ್ಮ ಒಳ್ಳೆತನವನ್ನ ಸಮಾಜದ ಮೇಲೆ ಪ್ರಭಾವ ಬೀರೋ ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಅಥವಾ ಅದು ಡೈರೆಕ್ಟರ್ದು ತಮ್ಮ ಬದುಕು ಏನೇ ಇರ್ಲಿ, ನಾನು ನೋಡಿ ಸಿನಿಮಾವನ್ನ ನಾನು ಒಂದು ಸಿಂಬಾಲಿಕ್ ಆಗಿ ಹೇಳ್ತೀನಿ, ನಾನು ಮೆಟಾಫರಿಕಲ್. ಏನು ಅಂದ್ರೆ, ಹೇಗೆ ಮೇಣ ತಾನುರಿದು ಜಗತ್ತಿಗೆ ಬೆಳಕು ಕೊಡ್ತದೋ, ಸಿನಿಮಾ ರಂಗದಲ್ಲಾಗ್ಲಿ, ಕಲಾರಂಗದಲ್ಲಾಗ್ಲಿ, ಚಿತ್ರರಂಗದಲ್ಲಾಗ್ಲಿ, ಅಥವಾ ರಂಗಭೂಮಿಯಲ್ಲಾಗ್ಲಿ ಎಲ್ಲರೂ ಕೂಡ ತಾವು ಉರಿದು ಬೂದಿಯಾಗಿ ಸಮಾಜಕ್ಕೆ ಕಲೆಯ ಮೂಲಕ ಬೆಳಕನ್ನು ಕೊಡುವಂತ. ಹಾಗಾಗಿನೇ ಜಗ್ಗೇಶ್ ಅವ್ರ ಮಾತಲ್ಲಿ ಹೇಳ್ಬೇಕು, ಅದನ್ನ ಕಲಾವಿದರು ಅಂದ್ರೆ ಗಂಧರ್ವರು, ಹೌದೌದು, ದೇವಲೋಕದಲ್ಲಿ ಇರ್ತಕ್ಕಂಥದ್ದು. ಸೊ ಕಲೆ ಯಾರಿಗೂ ಒಲಿಯೋದಿಲ್ಲ. ಹೌದು, ಕಲೆ ತಮ್ಮ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ತದೆ. ಹಾಗಾಗಿ ಆಯ್ಕೆ ಮಾಡ್ಕೊಂಡಂತ ಕಲೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ನನ್ನಂಥವ್ರು. ನಾನು ಅಚಾನಕವಾಗಿ ಏನೇನೋ ಮಾಡ್ಕೊಂಡು ಏನೆಲ್ಲ ಆಗಿ ಇನ್ನೇನೋ ಮಾಡ್ತಾ ಇರ್ತಕ್ಕಂಥವ್ರು. ಆ ಕಲೆಯ ಪ್ರೀತಿ, ಆ ಸಿನಿಮಾ ಪ್ರೀತಿ, ಆ ಪ್ರೀತಿನೇ ನಮಗೆ ಈ ಎಲ್ಲರನ್ನು ಒಟ್ಟುಗೂಡಿಸಿ ಅದು ತಾಯಿ ಮಗನನ್ನಾಗಿಯೂ ಮಾಡಿದೆ, ಸ್ನೇಹಿತರಾಗಿನೂ ಮಾಡಿದೆ, ನಿರ್ದೇಶಕರಾಗಿ ಮಾಡಿದೆ, ಕಲಾವಿದರಾಗಿ ಮಾಡಿದೆ. ಅದೆಲ್ಲನೂ ಡೈರೆಕ್ಟರ್ಗೆ ಇದೆ. ಇದೆಲ್ಲವೂ ಏನ್ ಪ್ರಯತ್ನ ಇದೆ, ಇದೆಲ್ಲನೂ ಡೈರೆಕ್ಟರ್ಗೆ ಸೇರ್ಬೇಕಾಗಿರೋದು. ಈ ಚಿತ್ರಕ್ಕೆ ಅದ್ಭುತವಾದಂತ ಕತೆ ಆಕ್ಚುಲಿ ಅವರೇ ಮಾಡಿದ್ದಾರೆ. ನಾನು ಅವ್ರ ಜೊತೆ ಕೋ ಡೈರೆಕ್ಟರ್ ಹೌದು, ನಾನು ಸಂಭಾಷಣೆನೂ ಬರ್ತೀನಿ, ಅದೆಲ್ಲವೂ ಸತ್ಯನೇ. ಆದ್ರೆ ಮೂಲ ಲೀಡ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಅವರೇ ಮಾಡಿದ್ದಾರೆ. ಮತ್ತೆ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು. ಅದ್ಭುತವಾಗಿ ಇದಕ್ಕೆ ಸಂಗೀತ ನೀಡಿದ್ದಾರೆ ಇಂದ್ರ ಕೆ ಎಂ ಇಂದ್ರ, ಬಹಳ ಅದ್ಭುತವಾದಂತ ಸಂಗೀತ ನೀಡಿದ್ದಾರೆ. 1-2 ಸಾಂಗ್ಗಳಿದೆ. ಅದು ನಾವು ಇದು ಬರೀ ಆರ್ಟ್ ಮೂವಿ ಅಂತ ಅಲ್ಲ, ಇದು ಕಮರ್ಷಿಯಲ್ ಆಗಿನೂ ಬಿಡುಗಡೆ ಮಾಡುವಂತ ಯೋಚನೆ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗಿದೆ.